ನಮಸ್ಕಾರ ನೋಡಿ, ಈಗ ರಾಜ್ಯದಲ್ಲಿ ಈ ಲೆಕ್ಕಾಚಾರ ಶುರುವಾಗಿದೆ. ಸುಮಾರು 40ಕ್ಕಿಂತ ಹೆಚ್ಚು ನಾಯಕರುಗಳು ಪಕ್ಷಾಂತರ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ. ರಾಜ್ಯದ ಜನರಿಗೂ ಕೂಡ ಅನಿಸಿರುತ್ತೆ, ಕೆಲವೊಂದಿಷ್ಟು ನಾಯಕರ ಹೇಳಿಕೆಗಳು, ಅವರ ನಡವಳಿಕೆಗಳು ಎಲ್ಲವನ್ನ ಕೂಡ ರಾಜ್ಯದ ಜನ ಗಮನಿಸ್ತಾ ಇರ್ತಾರೆ. ಅವರೇ ಅನ್ಕೊಳ್ತಾ ಇರ್ತಾರೆ, ಇವರಂತೂ ಇರಲ್ಲಪ್ಪ BJPಲಿ, ಕಾಂಗ್ರೆಸ್ಸಿಗೆ ಹಾರಂಗೆ ಕಾಣಿಸ್ತಾ ಇದೆ, ಇವರಂತೂ ಕಾಂಗ್ರೆಸ್ಸಲ್ಲಿ ಇರಲ್ಲಪ್ಪ ಅಂತರ ಕಾಯ್ದುಕೊಳ್ತಾ ಇದ್ದಾರೆ, BJPಗೋ JDSಗೋ ಹಾರ್ತಾರೆ, 2028ರ ಚುನಾವಣೆಯ ಒಳಗಡೆ ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿಬಿಟ್ಟು ರಾಜ್ಯದ ಜನ ಕೂಡ ಅಂದ್ಕೊಳ್ತಾ ಇರ್ತಾರೆ. ನಾವು ಒಂದಷ್ಟು ನಾಯಕರುಗಳ ಹೆಸರನ್ನು ಲಿಸ್ಟ್ ಮಾಡಿದ್ದೀವಿ, ಅದಕ್ಕೆ ತಕ್ಕನಾದಂತಹ ಕಾರಣವನ್ನು ಕೂಡ ಕೊಟ್ಟಿದ್ದೀವಿ. ಯಾವ ನಾಯಕರು BJPಯಿಂದ ಕಾಂಗ್ರೆಸ್ಗೆ ಹೋಗ್ತಾರೆ, ಯಾವ ನಾಯಕರು ಕಾಂಗ್ರೆಸ್ನಿಂದ BJP ಅಥವಾ JDSಗೆ ಬರ್ತಾರೆ, JDSನ ಯಾವ ನಾಯಕರುಗಳು BJPಗೆ ಬರ್ತಾರೆ ಅಥವಾ ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಎಲ್ಲದರ ಬಗ್ಗೆ ಒಂದಷ್ಟು ಜನರ ಲಿಸ್ಟು. ಈಗ ಆಲ್ರೆಡಿ ಒಂದು 40ಕ್ಕಿಂತ ಹೆಚ್ಚು ನಾಯಕರು ರೆಡಿ ಇದ್ದಾರೆ. 2028ರ ಚುನಾವಣೆಯ ಒಳಗಡೆ ಈ 40ಕ್ಕಿಂತ ಹೆಚ್ಚು ನಾಯಕರು ಪಕ್ಷಾಂತರ ಮಾಡೋದು ಫಿಕ್ಸ್ ಆಗಿದೆ. ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಕೂಡ ಮುಗಿದಿದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ 2023 ಥರನೇ ಇರಲ್ಲ. ಜನ ಕೂಡ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ರಾಜ್ಯದಲ್ಲಿ ಯಾವ ರೀತಿ ಅಲೆ ಎದ್ದಿದೆ ಅನ್ನೋದು ಕೂಡ ನಮಗೆ ಗೊತ್ತು. 2023ರಲ್ಲಿ ಮ್ಯಾಜಿಕ್ ಮಾಡಿದಂತಹ ಶಾಸಕರುಗಳು, ಸಚಿವರುಗಳು 2028ರಲ್ಲಿ ಆ ಮ್ಯಾಜಿಕ್ಕು, 2023ರ ಮ್ಯಾಜಿಕ್ಕು 28ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವರ್ಕೌಟ್ ಆಗೋದೇ ಇಲ್ಲ. ಹಾಗಾದರೆ ಒಂದಷ್ಟು ನಾಯಕರುಗಳ ಲೀಸ್ಟ್ಗಳು ರೆಡಿಯಾಗಿದೆ. ಯಾರು ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಹೋಗ್ತಾರೆ, ಯಾಕೆ ಹೋಗಬಹುದು, ಇದಕ್ಕೆ ತಕ್ಕನಾದಂತಹ ಕಾರಣಗಳನ್ನು ಕೊಡ್ತಾ ಹೋಗ್ತೀನಿ. ನಂಬರ್ 1, KN ರಾಜಣ್ಣ. KN ರಾಜಣ್ಣ ಅವರ ಬಗ್ಗೆ ಗೊತ್ತು. ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿದ್ದಂಥವರು. ಕೊನೆಗೆ ಏನಾಗುತ್ತೆ, ಪಕ್ಷ ಅವರಿಗೆ ಏನು ಮಾಡುತ್ತೆ ಅನ್ನೋದು ಜಗಜ್ಜಾಹಿರ. ಅದಾದಮೇಲೆ ಮೊನ್ನೆ ತಾನೇ ಒಂದಷ್ಟು ಬಹಿರಂಗವಾಗಿ ಹೇಳಿಕೆಗಳನ್ನು ಕೂಡ ಕೊಟ್ಟರು. ನೋಡಿ, KN ರಾಜಣ್ಣ ಒಂದು ಕಾಲದಲ್ಲಿ ದಳಪತಿಗಳ ವಿರುದ್ಧ ಬದ್ಧ ವೈರಿಯಾಗಿದ್ದಂಥವರು, ಹಲ್ಲು ಮಸಿತಾ ಇದ್ದಂಥವರು. ಅವರ ಹೇಳಿಕೆಗಳು ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ವಿ. ಆದರೆ ಇದೇ KN ರಾಜಣ್ಣ ಅವರು ದಳಪತಿಗಳ ಕೋಟೆ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. JDS ಅಥವಾ BJP ಸೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. KN ರಾಜಣ್ಣ ಅವರು 2028ರ ಚುನಾವಣೆಯ ಒಳಗಡೆ ನೋಡ್ತಾ ಇರಿ. KN ರಾಜಣ್ಣ ಅವರು JDS ಸೇರ್ತಾರೆ ಅಥವಾ BJP 100% ಸೇರ್ತಾರೆ. ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆಯಂತೂ ಮುಗಿದಿದೆ. ಇನ್ನು ನಂಬರ್ 2, ಎರಡನೇವರು ಯಾರಿದ್ದಾರೆ KN ರಾಜಣ್ಣ ಅವರ ನಂತರ? ಜಮೀರ್ ಅಹಮದ್ ಖಾನ್. ಗಮನಿಸ್ತಾ ಇದ್ವಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲೇ ಆಗಿರುವಂತಹ ಬೆಳವಣಿಗೆ. ಕಾಂಗ್ರೆಸ್ನವರೇ ಹಾಕ್ಕೊಡ್ತಾ ಇದ್ದಾರೆ ಹೈಕಮಾಂಡ್ಗೆ, ಜಮೀರ್ ಅವರನ್ನ ತಲೆದಂಡ ಮಾಡಬೇಕು, ವಜಾ ಮಾಡಬೇಕು, ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಜಮೀರ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ ಅಂತ ಹೇಳಿ. ಹಾಗಾಗಿ ಜಮೀರ್ ಅವರು JDS ಸೇರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು, ಅಥವಾ ಜಮೀರ್ ಅವರು ಹೊಸ ಪಕ್ಷ ಕಟ್ತಾರೆ ಅಂತ ಹೇಳಿ. ಬಟ್ ನಮಗೆ ತಿಳಿದಿರುವಂಥ ಮಾಹಿತಿ, ನಾವು ಕೂಡ ಒಂದಷ್ಟು ರಾಜಕೀಯ ಹಿರಿಯ ವರದಿಗಾರರನ್ನು ಮಾತನಾಡಿಸಿದ್ದೀವಿ, ರಾಜಕೀಯ ಪಂಡಿತರನ್ನು ಮಾತನಾಡಿಸುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ಜಮೀರ್ ಅವರು ಹೊಸ ಪಕ್ಷ ಕಟ್ತೀನಿ ಅನ್ನೋದು ಸದ್ಯಕ್ಕಂತೂ ಆಗುವ ಮಾತಲ್ಲ. ಹೊಸ ಪಕ್ಷವನ್ನು ಕಟ್ಟಿದವರೆಲ್ಲರೂ ಕೂಡ ಗೊತ್ತು. ಯಡಿಯೂರಪ್ಪ ಅವರು KGF ಕಟ್ತಾರೆ, ಶ್ರೀರಾಮುಲು ಅವರು ಕೂಡ ಹೊಸ ಪಕ್ಷವನ್ನು ಕಟ್ತಾರೆ, ಬಂಗಾರಪ್ಪ ಅವರು ಕೂಡ ಹೊಸ ಪಕ್ಷ ಕಟ್ಟಿದ್ರು. ಕೊನೆಗೆ ಏನಾಯಿತು ಅನ್ನುವಂತಹ ಘಟಾನುಘಟಿ ಉದಾಹರಣೆಗಳನ್ನು ಕೂಡ ಕೊಟ್ಟರು. ಬಟ್ ಜಮೀರ್ ಅವರು ಹೊಸ ಪಕ್ಷ ಅಂತೂ ಕಟ್ಟಲ್ಲ, ಮರಳಿ JDSಗೆ ಬರ್ತಾರೆ ಅಂತ ಹೇಳಿ. ಬಟ್ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಂಥ ಗತಿಯೇನಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟು. ಬಟ್ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು, ಯಾವ ಸಂದರ್ಭದಲ್ಲೂ ಕೂಡ. ಹಾಗಾಗಿ ಜಮೀರ್ ಅವರು ಕೂಡ ಆ ಲೀಸ್ಟಲ್ಲಿ ಇದ್ದಾರೆ, ಪಕ್ಷಾಂತರಿ ಲೀಸ್ಟಲ್ಲಿ ಜಮೀರ್ ಅವರು ಕೂಡ ಇದ್ದಾರೆ. ಇನ್ನು ನಂಬರ್ 3, ರಮೇಶ್ ಜಾರಕಿಹೊಳಿ ಅಥವಾ ಬಾಲಚಂದ್ರ ಜಾರಕಿಹೊಳಿ. ಇವರಿಬ್ಬರಲ್ಲಿ ಒಬ್ಬರು JDS ಪಕ್ಷ ಸೇರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ರಮೇಶ್ ಜಾರಕಿಹೊಳಿ ಅವರು
ನಾನು ಆಗಲೇ ಹೇಳಿದೆ, BJPಯಲ್ಲಿದ್ದರೂ ಕೂಡ ಅವರಿಗೆ ಬೇಕಾದಂತಹ ಸ್ಥಾನಮಾನ ಸಿಗಬೇಕು ಅಂತ ಹೇಳಿದ್ರೆ ಅವರು JDSಗೆ ಬರಲೇಬೇಕು. ಕಾಂಗ್ರೆಸ್ಗಂತೂ ಹೋಗಲ್ಲ, JDSಗೆ ಬರಲೇಬೇಕು. ರಮೇಶ್ ಜಾರಕಿಹೊಳಿ ಅಥವಾ ಬಾಲಚಂದ್ರ ಜಾರಕಿಹೊಳಿ ಇವರಿಬ್ಬರಲ್ಲಿ ಒಬ್ಬರು JDS ಪಕ್ಷಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಂಬರ್ 4 CP ಯೋಗೇಶ್ವರ್ ಅವರು ಸರ್ಕಾರವನ್ನು ಕೆಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. CP ಯೋಗೇಶ್ವರ್ ಅವರು ಅದಾದ ಮೇಲೆ MLC ಮಾಡಲಾಗುತ್ತೆ. ಅದಾದಮೇಲೆ ಬೈ ಎಲೆಕ್ಷನ್ ಟೈಮಲ್ಲಿ ಅವರು CP ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಅಲ್ಲಿ ಗೆದ್ದು ಈಗ MLA ಕೂಡ ಆಗಿದ್ದಾರೆ. ಬಟ್ ನಮಗನ್ಸೋ ಪ್ರಕಾರ 2028 ವಿಧಾನಸಭೆ ಚುನಾವಣೆಯ ಸಂದರ್ಭದ ಒಳಗಡೆ CP ಯೋಗೇಶ್ವರ್ ಅವರು ಮತ್ತೆ BJPಗೆ ಸೇರ್ಪಡೆಯಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗ ಆಲ್ರೆಡಿ ಒಂದು ಸುತ್ತಿನ ಸಭೆ ಕೂಡ ಆಗಿದೆ ಅನ್ನೋದು. CP ಯೋಗೇಶ್ವರ್ ಅವರು ಕೂಡ ಪಕ್ಷಾಂತರಿಯ ಲೀಸ್ಟಲ್ಲಿ ಇದ್ದಾರೆ. ಅದರ ಜೊತೆಗೆ ಕೊಡಗು ಶಾಸಕರಾದಂತಹ ಮಂಥರಗೌಡ, ಕೊಡಗು ಶಾಸಕರು, ಕೊಡಗು ಭಾಗದ ಕಾಂಗ್ರೆಸ್ ಶಾಸಕರು ಮಂಥರಗೌಡ ಇವರು JDS ಸೇರ್ಪಡೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಮಂಥರಗೌಡ ಅವರ ತಂದೆ ಎ ಮಂಜು ಅವರು, ಅರಕಲಗೂಡು ಶಾಸಕರಾದಂತಹ ಎ ಮಂಜು JDS ಅಲ್ಲಿರೋದು. ಹಾಗಾಗಿ ಎ ಮಂಜು ಅವರಿರೋದ್ರಿಂದ ತಂದೆಯ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ಮೀರಲ್ಲ. 2028ಕ್ಕೆ ಅವರು JDS ಸೇರ್ಪಡೆಯಾಗಿ ಅಲ್ಲಿಂದ ಸ್ಪರ್ಧೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ JDS ಅಥವಾ BJP ಎರಡರಲ್ಲಿ ಯಾವುದಾದ್ರೂ ಒಂದು ಪಕ್ಷವನ್ನು ಮಂಥರಗೌಡ ಅವರು ಸೇರ್ಪಡೆಯಾಗ್ತಾರೆ. ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಕೂಡ ಮುಗಿದಿದೆ. ಮತ್ತೊಂದು ಕಡೆ ಗುಬ್ಬಿ ಶ್ರೀನಿವಾಸ್ ಅವರು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಬಂದಿದ್ದಾರೆ, ಬಟ್ ಯಾಕ್ಯಾಕೋ ನಾನು ಕಾಂಗ್ರೆಸ್ಸಿಗೆ ಬಂದ್ಬಿಟ್ಟಿದ್ದೀನಿ, JDSನ ತೊರೆದು ನಾನು JDS ಅಲ್ಲೇ ಇದ್ದಿದ್ರೆ ಆಗ್ತಾ ಇತ್ತು, ಇರೋ ಮರ್ಯಾದಿನಾರು ಸಿಗ್ತಾ ಇತ್ತು ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಗುಬ್ಬಿ ಶ್ರೀನಿವಾಸ್ ಅವರು. ಹಾಗಾಗಿ ಮತ್ತೊಮ್ಮೆ ಮರಳಿ JDSಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಗುಬ್ಬಿ ಶ್ರೀನಿವಾಸ್ ಅವರು ಈಗ ಆಲ್ರೆಡಿ ಮಾತುಕತೆಗಳು ಕೂಡ ನಡೀತಾ ಇದೆ ಅನ್ನುವಂತಹ ವಿಚಾರ. ಸೊ 2028 ಒಳಗಡೆ ಮತ್ತೆ ಮರಳಿ ಪಕ್ಷಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಯಾಗಿದ್ದರೂ ಕೂಡ ಪಕ್ಷ ನನ್ನ ತಾಯಿಯ ಸಮಾನ, ಮೋದಿಯವರ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದ್ದಾರೆ, ಏನೋ JCB ಅನ್ನೋ ಪಕ್ಷ ಸ್ಥಾಪನೆ ಮಾಡ್ತೀನಿ, ಒಳ್ಳೆ ಮುಹೂರ್ತ ನೋಡಿ ಮುಂದಿನ ತಿಂಗಳು ಒಳಗಡೆ ಅಂತ ಹೇಳಿದ್ರು. ಬಟ್ ಅದೆಲ್ಲವೂ ಕೂಡ ಸಾಧ್ಯ ಇಲ್ಲ. ನಮ್ಮ ಅನಿಸಿಕೆ ಪಕ್ಷ ಕೂಡ ಓಕೆ ಅಂದಿದೆ, ಎಲ್ಲವೂ ಕೂಡ ಮುಗಿದಿದೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ 2028ವರೆಗೂ ವೆಯ್ಟ್ ಮಾಡೋದು ಬೇಡ. ಇನ್ನೇನು ಸ್ವಲ್ಪ ದಿನದ ಒಳಗಡೆನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮರಳಿ ಮಾತೃಪಕ್ಷ BJPಗೆ ಸೇರ್ಪಡೆಯಾಗ್ತಾರೆ. ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ. ಮತ್ತೊಬ್ಬರು ಬಂದು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರು. ಲಕ್ಷ್ಮಣ್ ಸವದಿ ಕೂಡ BJP ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಯಾಕಂದರೆ ಕಾಂಗ್ರೆಸ್ಸು DCM ಮಾಡ್ತೀನಿ ಅಂತ ಕರೆಸ್ಕೊಬಿಟ್ಟು DCMೂ ಇಲ್ಲ, ಸಚಿವ ಸ್ಥಾನನೂ ಇಲ್ಲ, ಕೇವಲ ಶಾಸಕರಾಗಿದ್ದಾರೆ ಅಷ್ಟೇ. ಸೊ ಮಿನಿಸ್ಟ್ರು ಪೋಸ್ಟ್ ಕೂಡ ಸಿಕ್ಕಿಲ್ಲ. ಸೊ ಈಗ ಈ ಟರ್ಮಲ್ಲಾದರೂ ಸಿಗುತ್ತಾ ಇನ್ನು 2 ವರ್ಷದಲ್ಲಿ, ಅದು ಕೂಡ ಗೊತ್ತಿಲ್ಲ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರು ಕೂಡ BJP ಸೇರ್ಪಡೆಯಾಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಎಲ್ಲ ಮಾತುಕತೆಗಳು ಕೂಡ ಮುಗಿದಿದೆ ಅನ್ನುವಂತಹ ವಿಚಾರ. ಸೊ ಲಕ್ಷ್ಮಣ್ ಸವದಿ ಅವರು ಕೂಡ ಪಕ್ಷಾಂತರಿ ರೇಸಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಮತ್ತೊಂದು ಕಡೆ ನಮ್ಮ JDSನ ಶಾಸಕರಾದಂತಹ GT ದೇವೇಗೌಡರ ಬಗ್ಗೆ ಮಾತನಾಡೋದೇ ಬೇಡ. ಇತ್ತೀಚೆಗಂತೂ JDSನ ಯಾವುದೇ ಸಭೆ ಸಮಾರಂಭಗಳಾಗಲಿ, ಮೊನ್ನೆ ನಡೆದಂತಹ ದೊಡ್ಡ ಮಟ್ಟದ ಸಮಾವೇಶದಲ್ಲಾಗಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಪಕ್ಷದಿಂದ ಬಹಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ GT ದೇವೇಗೌಡರು. ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ನವರೊಟ್ಟಿಗೆ ಬಹಳ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಮುಂಬರುವ ಚುನಾವಣೆಗೆ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ, ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಅಂತ. ಯಾಕಂದರೆ ಆ ಕ್ಷೇತ್ರದ ಜನನೇ ಮಾತಾಡ್ತಾರೆ. ಅದರ ಜೊತೆಗೆ ಬಹಿರಂಗವಾಗಿಯೇ ಹೇಳಿಕೆಗಳನ್ನು ಕೊಟ್ಟಿರೋದು. ಅದರ ಜೊತೆಗೆ ST ಸೋಮಶೇಖರ್, ಈ ರೀತಿಯ ನಾಯಕರು ಇನ್ನೊಂದಿಷ್ಟು ಜನ ಇದ್ದಾರೆ. ಒಟ್ಟಾರೆ 40ಕ್ಕೂ ಹೆಚ್ಚು ನಾಯಕರು ರೆಡಿ ಆಗಿದ್ದಾರೆ. ಸೊ ಏನಾಗುತ್ತೆ 2028ಕ್ಕೆ JDS BJP ಯಾವ ರೀತಿ ಮೈತ್ರಿ ಮ್ಯಾಜಿಕ್ ಆಗುತ್ತೆ, ಅಥವಾ ಇದೇ ಗ್ಯಾರಂಟಿಗಳನ್ನು ಇಟ್ಕೊಂಡು ಮತ್ತೊಮ್ಮೆ ಜನರ ಹತ್ರ ಹೋಗಿ ಜನರ ಮನಸ್ಸನ್ನು ಕಾಂಗ್ರೆಸ್ ಗೆಲ್ಲುತ್ತಾ? ಸೊ ಎಲ್ಲಕ್ಕೂ ಕಾಲವೇ ಉತ್ತರವನ್ನು ಕೊಡುತ್ತೆ.